ನಾವು ಪಾಕ್ನ ಡ್ರೋನ್ ಮಿಸೈಲ್ ಹೊಡೆದಿದ್ದೀವಿ. ಉತ್ತರ ಭಾರತ ಹಾಗೆ ಪಶ್ಚಿಮ ಭಾರತದ ನಗರ ಗುರಿಯಾಗಿದ್ವು. ನಮ್ಮ ಏರ್ ಡಿಫೆನ್ಸ್ ಬಳಸಿ ಪಾಕ್ ದಾಳಿಯನ್ನ ತಡೆದಿದ್ದೇವೆ. ಪಾಕ್ನ ಏರ್ ಡಿಫೆನ್ಸ್ ಮೇಲೆ ನಾವು ದಾಳಿ ಮಾಡಿದ್ದೇವೆ. ಪಾಕ್ನ ಡ್ರೋನ್ ಹಾಗೆ ಮಿಸೈಲ್ ಅನ್ನ ಹೊಡೆದಿದ್ದೀವಿ ಅನ್ನುವಂತ ಅಪ್ಡೇಟ್ಸ್ಗಳು ಬರ್ತಾ ಇದೆ. ಉತ್ತರ ಭಾರತ ನಿಜ, ಉತ್ತರ ಭಾರತ ಪಶ್ಚಿಮ ಭಾರತ ನಮ್ಮ ಗುರಿಯಾಗಿತ್ತು. ಅಂದ್ರೆ ಸೇನೆ ಸ್ಪಷ್ಟಪಡಿಸ್ತಾ ಇದೆ ಯಾವ ರೀತಿಯಲ್ಲಿ ತಮ್ಮ ಏರ್ ಡಿಫೆನ್ಸ್ ಅನ್ನ ಬಳಸಿ ಪಾಕ್ನ ದಾಳಿಯನ್ನ ನಾವು ವಿಫಲ ಮಾಡಿದೀವಿ ಅನ್ನೋದನ್ನ ಸ್ಪಷ್ಟಪಡಿಸ್ತಾ ಇರುವಂತದ್ದು. ಸೇನೆಯಿಂದ ಬರ್ತಾ ಇರುವಂತಹ ಒಂದು ಸ್ಪಷ್ಟನೆ ಭಾರತ ಸರ್ಕಾರದಿಂದ ಪ್ರಕಟಣೆ, ಮಾಧ್ಯಮ ಪ್ರಕಟಣೆಯಾಗಿದೆ. ಅಂದ್ರೆ 15 ನಗರಗಳನ್ನೇನು ಟಾರ್ಗೆಟ್ ಮಾಡಿ ದಾಳಿ ನಡೆಸೋದಕ್ಕೆ ಪಾಕಿಸ್ತಾನ ಪ್ರಯತ್ನ ಪಟ್ಟಿತ್ತು. ಉತ್ತರ ಭಾರತವನ್ನೇ ಪ್ರಮುಖವಾಗಿ ಗುರಿಯಾಗಿಸಿಕೊಂಡು ಆ ದಾಳಿ ಯತ್ನವನ್ನ ವಿಫಲಗೊಳಿಸಲಾಗಿದೆ. ಪಾಕಿಸ್ತಾನ ಬಿಟ್ ಟು ಎಸ್ಕಲೇಟ್ ನೆಗೇಟೆಡ್. ಅಂದ್ರೆ ಇಲ್ಲಿ ಪ್ರಮುಖವಾಗಿ ನಾವು ಪಾಕಿಸ್ತಾನ ಏನ್ ಪ್ರಯತ್ನ ಪಡ್ತಾ ಇತ್ತು, ಎಸ್ಕಲೇಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇತ್ತು, ನಮ್ಮ ಮೇಲೆ ದಾಳಿ ಮಾಡೋದಕ್ಕೆ ಯತ್ನ ಮಾಡ್ತಾ ಇತ್ತು, ಆ ದಾಳಿಯನ್ನ ನಾವು ವಿಫಲಗೊಳಿಸುವಲ್ಲಿ ಯಶಸ್ವಿಯಾಗಿದ್ದೇವೆ ಅನ್ನೋದನ್ನ ಭಾರತ ಸರ್ಕಾರ ಸ್ಪಷ್ಟವಾಗಿ ಪ್ರಕಟಣೆಯಲ್ಲಿ ಹೊರಡಿಸಿದೆ. ರೆಸ್ಪಾನ್ಸ್ ಬೈ ಇಂಡಿಯಾ ಅನ್ನೋದಾಗಿನೂ ಕೊಟ್ಟಿದೆ. ಎಸ್, ನಿಜಕ್ಕೂ ಅಂದ್ರೆ ಚೈತ್ರ, ಮೊದಲಿನಿಂದಲೂ ಕೂಡ ಭಾರತೀಯ ಸೇನೆಯ ಬಗ್ಗೆ ಒಂದು ದೊಡ್ಡ ವಿಶ್ವಾಸವನ್ನ ಪ್ರಧಾನಿ ಕೂಡ ವ್ಯಕ್ತಪಡಿಸಿದ್ರು, ಜೊತೆಗೆ ಫ್ರೀ ಹ್ಯಾಂಡ್ ಕೊಟ್ಟಿದ್ರು. ಅದರ ಫಲವಾಗಿ ಈಗ ಯಾವುದೇ ದಾಳಿಯಾಗುತ್ತೆ ಅಂತಂದ್ರೂ ಅದನ್ನ ವಿಫಲಗೊಳಿಸುವಂತಹ ಪ್ರಯತ್ನಗಳು ನಿರಂತರವಾಗಿ ಸಾಗ್ತಾ ಇದೆ. ಅದರ ಭಾಗ ಇದು ಈಗ ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. 15 ನಗರಗಳನ್ನ ಟಾರ್ಗೆಟ್ ಮಾಡಿ ದಾಳಿಗೆ ಪ್ಲಾನ್ ಆಗಿತ್ತು. ಆದರೆ ಈಗ ಅಧಿಕೃತ ಮಾಹಿತಿಯನ್ನ ಕೊಡಲಾಗ್ತಾ ಇದೆ. ಆ ಪ್ಲಾನ್ ಅನ್ನ ವಿಫಲಗೊಳಿಸಲಾಗಿದೆ. ಪಾಕಿಸ್ತಾನದ ಡ್ರೋನ್ ಅನ್ನ ಭಾರತ ಹೊಡೆದುರುಳಿಸಿದೆ. S-400 ಏರ್ ಡಿಫೆನ್ಸ್ ಸಿಸ್ಟಮ್ ಮೂಲಕವಾಗಿ ಧ್ವಂಸಗೊಳಿಸಲಾಗಿದೆ. ಪಾಕಿಸ್ತಾನದ ವಿರುದ್ಧ ಭಾರತ ಸುದರ್ಶನ ಚಕ್ರ ಪ್ರಯೋಗ ಮಾಡಿದೆ. S-400 ಸುದರ್ಶನ ಚಕ್ರ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಇಲ್ಲಿ ಬಳಕೆ ಮಾಡಲಾಗಿದೆ. ಅತ್ಯಂತ ಶಕ್ತಿಶಾಲಿಯಾಗಿರುವಂತಹ S-400 ಡಿಫೆನ್ಸ್ ಸಿಸ್ಟಮ್ ನಿಖರವಾಗಿ ಆಕಾಶದಲ್ಲೇ ಹೊಡೆಯಬಲ್ಲಂತ ಸಾಮರ್ಥ್ಯ S-400 ಡಿಫೆನ್ಸ್ ಸಿಸ್ಟಮ್ಗಿದೆ. ಎದುರಾಳಿಗಳಿಗೆ ಕ್ಷಣ ಮಾತ್ರದಲ್ಲೇ ಗೇಟ್ ಅನ್ನ ಕೊಡಬಲ್ಲದು. ರಷ್ಯಾ ನಿರ್ಮಿತ ಅತ್ಯಾಧುನಿಕ S-400 ಡಿಫೆನ್ಸ್ ಸಿಸ್ಟಮ್ ಇದು. ಒಂದೇ ಬಾರಿಗೆ 300 ಕಡೆ ಟಾರ್ಗೆಟ್ ಮಾಡಬಲ್ಲಂತ ಸಾಮರ್ಥ್ಯ ಇದೆ ಇದಕ್ಕೆ. ಪಾಕಿಸ್ತಾನದ ಡ್ರೋನ್ ಅನ್ನ ಯಾವ ರೀತಿಯಾಗಿ ಹೊಡೆದುರುಳಿಸಿದೆ ನೋಡಿ. S-400 ಏರ್ ಡಿಫೆನ್ಸ್ ಸಿಸ್ಟಮ್ ಸಹಾಯದ ಮೂಲಕವಾಗಿ ಸುದರ್ಶನ ಚಕ್ರವನ್ನೇ ಪ್ರಯೋಗ ಮಾಡಿದೆ ಭಾರತ. ಬಹಳ ಪ್ರಬಲವಾಗಿದೆ ಇದು ಭಾರತದ ಮೇಲೆ. ಪಾಕ್ ಏನ್ ಅಟ್ಯಾಕ್ ನ ಒಂದು ಪ್ರಯತ್ನವನ್ನ ಮಾಡಿತ್ತು ಅದನ್ನ ಸಂಪೂರ್ಣವಾಗಿ ವಿಫಲಗೊಳಿಸಿದೆ. ಮಾಧ್ಯಮ ಪ್ರಕಟಣೆ ಚೈತ್ರ, ಭಾರತೀಯ ಸರ್ಕಾರದಿಂದಲೇ ಮಾಧ್ಯಮ ಪ್ರಕಟಣೆಯನ್ನು ಹೊರಡಿಸಲಾಗಿದೆ. ಪಾಕಿಸ್ತಾನ್ ಇನ್ಕ್ರೀಸ್ ದ ಇಂಟೆನ್ಸಿಟಿ ಆಫ್ ಇಟ್ಸ್ ಅನ್ಪ್ರೊವೋಕ್ಡ್ ಫೈರಿಂಗ್ ಅಕ್ರಾಸ್ ದ ಲೈನ್ ಆಫ್ ಕಂಟ್ರೋಲ್. ಅಂದ್ರೆ ಯಾವುದೇ ಪ್ರೊವೋಕೇಶನ್ ಇಲ್ಲದೆ LOC ಯನ್ನ ದಾಟಿ ನಮ್ಮ ಮೇಲೆ ದಾಳಿಯನ್ನ ಮಾಡೋದಕ್ಕೆ ಪಾಕಿಸ್ತಾನ ಏನು ಪ್ರಯತ್ನ ಪಟ್ಟಿದೆ ಆ ಪ್ರಯತ್ನವನ್ನ ವಿಫಲಗೊಳಿಸಿದ್ದೀವಿ ಅನ್ನೋದನ್ನ ಸ್ಪಷ್ಟವಾಗಿ ಇಲ್ಲಿ ಹೇಳಲಾಗಿರುವಂತದ್ದು. ಅಂದ್ರೆ ಹೆವಿ ಕ್ಯಾಲಿಬರ್ ಆರ್ಟಿಲರಿ ಇನ್ ಏರಿಯಾಸ್ ಕುಪ್ವಾರಾ, ಬಾರಾಮುಲ್ಲಾ, ಉರಿ, ಪೂಂಚ್, ಮೆಂದರ್, ರಜೌರಿ ಸೆಕ್ಟರ್ಸ್ ಇನ್ ಜಮ್ಮು ಅಂಡ್ ಕಾಶ್ಮೀರ್, ಈ ಎಲ್ಲಾ ಕಡೆಗಳಲ್ಲೂ ಕೂಡ ಪ್ರಮುಖವಾಗಿ ದಾಳಿಯನ್ನ ನಡೆಸೋದಕ್ಕೆ ಪಾಕಿಸ್ತಾನ ಪ್ರಯತ್ನ ಪಡ್ತು. ಯಾಕಂದ್ರೆ ನಾವು ಒಂದು ನೆನಪಿಟ್ಕೋಬೇಕು, ಆಪರೇಷನ್ ಸಿಂಧೂರನ್ನೇನು ಭಾರತೀಯ ಸೇನೆ ಮಾಡ್ತು ಅದು ಯಾವುದೇ ಪಾಕಿಸ್ತಾನದ ಸೇನಾ ನೆಲೆಗಳಾಗಲಿ ಅಥವಾ ಪಾಕಿಸ್ತಾನದ ಪ್ರಜೆಗಳ ಮೇಲಾಗಲಿ ಆಗಿದ್ದಲ್ಲ. ಅದು ಉಗ್ರ ನೆಲೆಗಳ ಮೇಲೆ ಸ್ಪೆಸಿಫಿಕ್ ಆಗಿ ಪ್ರಿಸೈಸ್ ಆಗಿ ಮಾಡಿದಂತಹ ಅಟ್ಯಾಕ್ ಅದು. ಹಾಗಾಗಿ ಅಲ್ಲೆಲ್ಲೂ ಪ್ರೊವೋಕೇಶನ್ಸ್ ಇರಲಿಲ್ಲ. ಭಾರತೀಯ ಸೇನೆ, ಭಾರತೀಯ ಸರ್ಕಾರ ಕೂಡ ಅದನ್ನು ಸ್ಪಷ್ಟಪಡಿಸಿತ್ತು. ಹಾಗಿದ್ದೂ ಕೂಡ ಪಾಕಿಸ್ತಾನದ ಸೇನೆ ನಮ್ಮ ದೇಶದ ನೆಲೆಯ ಮೇಲೆ ಪ್ರಯತ್ನ ಪಟ್ಟು ದಾಳಿಯನ್ನು ನಡೆಸೋದಕ್ಕೆ ಆ ಕ್ಷಿಪಣಿಗಳನ್ನು ಉಡಾಯಿಸಲಾಗಿದೆ. 16 innocent lives have been lost, including 3 women and 5 children due to Pakistani firing. ಅಂದ್ರೆ ಉರಿ ಸೆಕ್ಟರ್ಗಳಲ್ಲಿ, ಅಂದ್ರೆ ಪೂಂಚ್ ಭಾಗದಲ್ಲಿ ಅಲ್ಲಿ ನಮ್ಮ ಮುಗ್ಧ ಜೀವಗಳು ಸುಮಾರು 16 ಜನ ಮಕ್ಕಳು, ಮಹಿಳೆಯರು ಎಲ್ಲೂ ಸೇರಿದಂತೆ ಪ್ರಾಣವನ್ನ ಕಳ್ಕೊಂಡಿದ್ದಾರೆ. ಅದು ಪಾಕಿಸ್ತಾನದ ದಾಳಿಯಿಂದಾಗಿ, ಆರ್ಟಿಲರಿ ದಾಳಿಯಿಂದಾಗಿ. ಹಾಗಾಗಿ ಇಂಡಿಯಾ ಕೂಡ ಅದಕ್ಕೆ ಸಶಕ್ತವಾದಂತಹ ಉತ್ತರವನ್ನ ನೀಡ್ತಾ ಇದೆ. Indian armed forces reiterate their commitment to non-escalation provided it is respected by the Pakistani military. ನಾವು ಕೂಡ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇರುವಂತದ್ದು ಭಾರತ ಸರ್ಕಾರ, ನಾವು ಯಾವುದೇ ಪ್ರೊವೋಕೇಶನ್ ಮಾಡ್ತಾ ಇಲ್ಲ, ಆದರೆ ಆ ಕಡೆಯಿಂದ ಏನೇ ದಾಳಿ ಆದರೂ ಅದಕ್ಕೆ ಸರಿಯಾದಂತಹ ದಿಟ್ಟವಾದಂತಹ ಪ್ರತ್ಯುತ್ತರವನ್ನು ನಾವು ಕೊಟ್ಟೇ ಕೊಡ್ತೀವಿ ಅನ್ನುವಂತಹ ಸ್ಪಷ್ಟವಾದಂತಹ ಪ್ರಕಟಣೆಯನ್ನ ಹೊರಡಿಸಲಾಗಿದೆ.
ನಾವು ಗಮನಿಸ್ತಾ ಇದ್ದೀವಿ ಚೈತ್ರ ಸ್ಕ್ರೀನ್ ಮೇಲೆ ಕೂಡ ಚೀನಾ ನಿರ್ಮಿತ ಕ್ಷಿಪಣಿಯನ್ನ ಅದು ಉಡಾಯಿಸಿರೋದನ್ನ ಅದನ್ನ ಸಂಪೂರ್ಣವಾಗಿ ವಿಫಲ ಮಾಡಲಾಗಿದೆ. ಅವರ ಪ್ರಯತ್ನ ವಿಫಲ ಆಗಿದೆ. ಪ್ರಮುಖವಾಗಿ ಪಂಜಾಬ್ನ ಅಮೃತ್ಸರ್ ಭಾಗದಲ್ಲಿ ಉಡಾಯಿಸಿದಂಥದ್ದು. ಆದರೆ ಆ ಪಾಕಿಸ್ತಾನದ ಕ್ಷಿಪಣಿಗಳನ್ನ ಹೊಡೆದುರುಳಿಸಿದ್ದೀವಿ ಅಂತ ಈಗಾಗಲೇ ಸ್ಪಷ್ಟಪಡಿಸಿದೆ ನಮ್ಮ ಸರ್ಕಾರ. ಭಾರತೀಯ ಸೇನೆ ಸಶಕ್ತವಾಗಿ ಪಾಕಿಸ್ತಾನದ ದಾಳಿಯನ್ನ ತಡೆದಿದೆ. ಎಸ್, ಅಲ್ಲಿ ಪಾಕ್ನ ಟಾರ್ಗೆಟ್ ಏನಿತ್ತು 15 ನಗರಗಳು. ಭಾರತದ 15 ನಗರಗಳನ್ನ ಟಾರ್ಗೆಟ್ ಮಾಡಿ ದಾಳಿಗೆ ಪ್ಲಾನ್ ಮಾಡಲಾಗಿತ್ತು. ಅಂಥದ್ದೊಂದು ಪ್ರಯತ್ನ ಪಾಕಿಸ್ತಾನದಿಂದ ಆಗಿತ್ತು. ಆದ್ರೆ ಇದೆಲ್ಲದಕ್ಕೂ ಕೂಡ ಭಾರತ ತಕ್ಕ ಉತ್ತರವನ್ನ ಕೊಟ್ಟಿದೆ. ನೀವೇನು ಅವಶೇಷ ನೋಡ್ತಾ ಇದ್ದೀರಲ್ಲ, ಚೀನಾ ನಿರ್ಮಿತ ಕ್ಷಿಪಣಿಯ ಅವಶೇಷಗಳು, ಚೀನಾ ನಿರ್ಮಿತ ಪಾಕ್ ಕ್ಷಿಪಣಿಯ ಅವಶೇಷಗಳನ್ನ ಗಮನಿಸ್ತಾ ಇದ್ದೀರಿ. ಈ ಮೂಲಕವಾಗಿ ಅಟ್ಯಾಕ್ ಅನ್ನ ಮಾಡೋದಕ್ಕೆ ಪಾಕಿಸ್ತಾನ ಪ್ರಯತ್ನವನ್ನ ಪಟ್ಟಿತ್ತು. ಅದರ ಅವಶೇಷಗಳ ದೃಶ್ಯ ಇವಾಗ ನೀವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಭಾರತದ ಮೇಲೆ ದಾಳಿಯನ್ನ ಮಾಡೋದಕ್ಕೆ ಪಟ್ಟಿರುವಂತಹ ಪ್ರಯತ್ನ ವಿಫಲವಾಗಿದೆ. ಟಾರ್ಗೆಟ್ ಮಿಸ್ ಆಗಿದೆ. ಭಾರತ ಅದೇ ರೀತಿಯಾದಂತಹ ಕೌಂಟರ್ ಅನ್ನ ಕೊಟ್ಟಿದೆ. ಎಸ್, ಈ ಬಗ್ಗೆ ಡೀಟೇಲ್ಸ್ ಪಡಿತಾ ಹೋಗೋಣ. ನಮ್ಮ ದೆಹಲಿ ಪ್ರತಿನಿಧಿ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ನಮ್ಮ ದೇಶದ 15 ನಗರಗಳನ್ನೇನು ಟಾರ್ಗೆಟ್ ಮಾಡಿ ದಾಳಿಗೆ ಪ್ಲಾನ್ ಆಗಿತ್ತು. ಈಗ ಭಾರತ ಸರ್ಕಾರ ಸ್ಪಷ್ಟಪಡಿಸ್ತಾ ಇದೆ ನಮ್ಮ ಸೇನೆ ಯಾವ ರೀತಿ ಪಾಕಿಸ್ತಾನ ಸೇನೆಯ ಪ್ರಯತ್ನವನ್ನ ಯಶಸ್ವಿಯಾಗಿ ವಿಫಲಗೊಳಿಸಿದೆ ಅಂತ ಅನ್ನೋದನ್ನ. ಆ ಪ್ರಕಟಣೆ ಜೊತೆಗೆ ಸರ್ಕಾರ ಹೇಳ್ತಿರೋದನ್ನು ಸೇನೆ ಯಾವ ರೀತಿಯಲ್ಲಿ ಟಕ್ಕರ್ ಕೊಡ್ತಾ ಇದೆ, ಉತ್ತರ ನೀಡ್ತಾ ಇದೆ ಅಂತ. ಹೌದು ಪ್ರತಿಮಾ, ಭಾರತ ಪಾಕಿಸ್ತಾನದ ಉಗ್ರ ನೆಲೆಗಳ ಮೇಲೆ ಒಂದು ಏನು ದಾಳಿಯನ್ನ ಮಾಡ್ತು, ಆಪರೇಷನ್ ಸಿಂಧೂರ ಅನ್ನುವಂಥ ಹೆಸರಿನಲ್ಲಿ ಮಾಡ್ತು. ಇದಕ್ಕೆ ಒಂದು ಸ್ಪಷ್ಟತೆ ಇದೆ. ಏನು ಸ್ಪಷ್ಟತೆ ಅಂದ್ರೆ, ನಾವು ಉಗ್ರರ ನೆಲೆಗಳ ಮೇಲೆ ದಾಳಿಯನ್ನ ಮಾಡಿದ್ದೇವೆ. ಏನು ಪಹಲ್ಗಾಮ್ನಲ್ಲಿ ಭಾರತದಲ್ಲಿ ದಾಳಿ ಆಯಿತು, ಅದು ಕಾಶ್ಮೀರದಲ್ಲಿ ಪ್ರವಾಸಿಗರ ಮೇಲೆ, ಅಮಾಯಕರ ಮೇಲೆ ದಾಳಿ ಮಾಡಿದಂತಹ ಉಗ್ರರನ್ನ ನಾವು ಬೇಟೆ ಆಡಿದ್ದೇವೆ. ಮತ್ತೆ ಅವರಿಗೆ ಟ್ರೈನಿಂಗ್ ಕೊಟ್ಟಂತಹ, ಅವರ ಹಿಂದೆ ಇದ್ದಂತಹ ಯಾರು ಮಾಸ್ಟರ್ ಮೈಂಡ್ ಇದ್ರು ಅವರನ್ನ ನಾವು ಹುಡುಕಿ ಕೊಂದಿದ್ದೇವೆ ಅನ್ನುವಂಥದ್ದನ್ನ ಇಂಡಿಯಾ ಹೇಳ್ತಿರುವಂಥದ್ದು, ಭಾರತ ಹೇಳ್ತಿದೆ. ಮತ್ತೆ ಅಂತಾರಾಷ್ಟ್ರೀಯ ವೇದಿಕೆಯಲ್ಲೂ ಕೂಡ ಇದನ್ನೇ ಹೇಳಿದೆ. ಮತ್ತೆ ನಮ್ಮ ಕೌಂಟರ್ ಪಾರ್ಟ್ಸ್ ದೇಶಗಳು ಯಾವಿದಾವೆ ಅವರಿಗೂ ಕೂಡ ಇದನ್ನೇ ಹೇಳಿರುವಂತದ್ದು. ರಷ್ಯಾ, ಅಮೆರಿಕ, ಬ್ರಿಟನ್, UAE ಮತ್ತೆ ಇರಾನ್, ಈ ದೇಶಗಳಿಗೂ ಕೂಡ ಇದನ್ನೇ ಹೇಳಿದೆ ಭಾರತ. ಅಲ್ಲಿ ಮುಖ್ಯವಾಗಿ ಪಾಕ್ನಲ್ಲಿ ಇರ್ತಕ್ಕಂತಹ ಉಗ್ರ ನೆಲೆಗಳ ಮೇಲೆ ನಾವು ದಾಳಿಯನ್ನ ಮಾಡಿದ್ದೇವೆ. ಅಲ್ಲಿನ ನಾಗರಿಕರಿಗಾಗ್ಲಿ ಸೈನ್ಯದ ವಿರುದ್ಧ ನಾವು ಒಂದು ದಾಳಿಯನ್ನ ಮಾಡಿಲ್ಲ. ಮುಖ್ಯವಾಗಿ ಪಾಕ್ನಲ್ಲಿ ಇರ್ತಕ್ಕಂಥ ಉಗ್ರ ನೆಲೆಗಳನ್ನ ಗುರಿಯಾಗಿರಿಸಿಕೊಂಡು ನಮ್ಮ ದಾಳಿ, ಮತ್ತೆ ನಮ್ಮ ದಾಳಿ ಬಹಳಷ್ಟು ಕೇಂದ್ರೀಕೃತವಾಗಿತ್ತು. ಮತ್ತೆ ನಾವು ಹೆಚ್ಚಿನದನ್ನ ಮಾಡಿಲ್ಲ ಅನ್ನುವಂಥದ್ದನ್ನ ಭಾರತ ಹೇಳಿತ್ತು. ಆದ್ರೆ ಪಾಕಿಸ್ತಾನ ಇದಕ್ಕೆ ಪ್ರತಿಕಾರವನ್ನು ತೀರಿಸಿಕೊಳ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನವನ್ನು ನಿನ್ನೆ ಮಾಡಿದೆ. ಸುಮಾರು ಭಾರತದ ಪಶ್ಚಿಮ ಭಾಗದಲ್ಲಿ ಇರ್ತಕ್ಕಂತಹ ನಗರಗಳ ಮೇಲೆ ದಾಳಿಯನ್ನ ಮಾಡುವಂತ ಪ್ರಯತ್ನವನ್ನು ಮಾಡಿದೆ. ಗುಜರಾತ್, ರಾಜಸ್ಥಾನ, ಪಂಜಾಬ್, ಜಮ್ಮು ಮತ್ತು ಕಾಶ್ಮೀರ, ಈ ಗಡಿ ಭಾಗದಲ್ಲಿ ಬರ್ತಕ್ಕಂಥ 15 ನಗರಗಳನ್ನ ಗುರಿಯಾಗಿಸಿಕೊಂಡು ಪಾಕಿಸ್ತಾನ ಈಗ ದಾಳಿ ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಅದು ಕೂಡ ಭಾರತದ ನಾಗರಿಕರು ಮತ್ತೆ ಸೈನ್ಯವನ್ನ ಗುರಿಯಾಗಿಸಿಕೊಂಡು ಪಾಕಿಸ್ತಾನ ದಾಳಿಗೆ ಈಗ ನಿಂತಿರುವಂತಹದ್ದು. ಆದ್ರೆ ಅವರೇನು ಕ್ಷಿಪಣಿಗಳ ದಾಳಿ ಮಾಡೋದಕ್ಕೆ ಮುಂದಾದ್ರು, ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಬಹಳಷ್ಟು ಸ್ಟ್ರಾಂಗ್ ಇರೋದ್ರಿಂದ, S-400 ನಮ್ದೇನು ರಕ್ಷಣಾ ವ್ಯವಸ್ಥೆ ಏನು ಬಹಳಷ್ಟು ಗಟ್ಟಿ ಇರೋದ್ರಿಂದ ಎಲ್ಲಾ ದಾಳಿಗಳನ್ನ ವಿಫಲ ಮಾಡಿದೆ. ಮತ್ತೆ ಎಲ್ಲಾ ದಾಳಿಗಳನ್ನ ಅರ್ಧದಲ್ಲೇ ನಾಶಪಡಿಸುವಂತ ಕೆಲಸವನ್ನ ಈಗ ಭಾರತದ ಏರ್ ಡಿಫೆನ್ಸ್ ವ್ಯವಸ್ಥೆ ಕೆಲಸ ಮಾಡಿರುವಂತಹದ್ದು. ಭಾರತ ಮತ್ತೀಗೊಂದು ಸ್ಪಷ್ಟವಾಗಿ ಹೇಳಿರುವಂತಹದ್ದು, ಭಾರತದಲ್ಲಿನ ನಾಗರಿಕರನ್ನ ಗುರಿಯಾಗಿಸಿಕೊಂಡು ಪಾಕಿಸ್ತಾನ ದಾಳಿಯನ್ನ ಮಾಡ್ತಾ ಇದೆ. 5 ಮಕ್ಕಳು ಸಾವನ್ನಪ್ಪಿದ್ದಾರೆ, 3 ಮಹಿಳೆಯರು ಸಾವನ್ನಪ್ಪಿದ್ದಾರೆ. ಮತ್ತೆ POKಯಲ್ಲಿ ಅಪ್ರಚೋದಿತ ಗುಂಡಿನ ದಾಳಿಯನ್ನ ಪಾಕಿಸ್ತಾನ ಮಾಡ್ತಾ ಇದೆ. ಕದನ ವಿರಾಮವನ್ನ ಪದೇ ಪದೇ ಉಲ್ಲಂಘನೆಯನ್ನ ಮಾಡ್ತಾ ಇದೆ. ಕಳೆದ 15 ದಿವಸಗಳಿಂದ ಪಾಕಿಸ್ತಾನ ಈ ರೀತಿಯ ಉಲ್ಲಂಘನೆಯನ್ನ ಮಾಡ್ತಾ ಇರುವಂತಹದ್ದು. ಅದು ನಿನ್ನೆಯಿಂದ ಮತ್ತಷ್ಟು ಹೆಚ್ಚಾಗಿದೆ, ಮತ್ತಷ್ಟು ಪರಿಸ್ಥಿತಿ ಉದ್ವಿಗ್ನಗೊಂಡಿದೆ. ಆರ್ಟಿಲರಿ ವೆಪನ್ಸ್ ಗಳನ್ನ ಯೂಸ್ ಮಾಡ್ಕೊಂಡು ಮತ್ತೆ ಶೆಲ್ ಗಳನ್ನ ಯೂಸ್ ಮಾಡಿ ಪಾಕಿಸ್ತಾನದ ಸೈನಿಕರು ಭಾರತದ ಮೇಲೆ ದಾಳಿಯನ್ನ ಮಾಡ್ತಾ ಇದ್ದಾರೆ. ಅದು ಭಾರತದ ನಾಗರಿಕರನ್ನ ಗುರಿಯಾಗಿರಿಸಿಕೊಂಡಿದ್ದಾರೆ. 60ಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ. ಮತ್ತೆ ಪೂಂಚ್ 1ರಲ್ಲೇ 13 ಜನರು ಸಾವನ್ನಪ್ಪಿರ್ತಕ್ಕಂಥದ್ದು. ಒಟ್ಟು 16 ಜನರು ಸಾವನ್ನಪ್ಪಿದ್ದಾರೆ, ಭಾರತೀಯ ನಾಗರಿಕರು ಸಾವನ್ನಪ್ಪಿದ್ದಾರೆ ಅನ್ನುವಂತಹದನ್ನ ಈಗಾಗಲೇ ಭಾರತೀಯ ಸೇನೆ ಹೇಳಿರುವಂತದ್ದು. ಮತ್ತೆ ಇನ್ನೊಂದು ಸ್ಪಷ್ಟಪಡಿಸಿದೆ ಭಾರತೀಯ ಸೇನೆ, ನಾವು ಪಾಕಿಸ್ತಾನದ ರೈಟ್ ಹರೀಶ್ ಹಾಗೆ ಸಂಪರ್ಕದಲ್ಲಿರಿ.